ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ. ಮಾಸ್ಕ್ ಮ್ಯಾನ್ ಬುರುಡೆ ಚಿನ್ನಯ್ಯನಿಗೆ ಈಗ ರಕ್ಷಣೆ ನೀಡಬೇಕು ಅಂತ ಅವರು ಕೇಳಿಕೊಳ್ಳುತ್ತಾ ಇದ್ದಾರೆ. ಜೀವ ಬೆದರಿಕೆ ಇದೆ, ಹೀಗಾಗಿ ನನಗೆ ರಕ್ಷಣೆ ಕೊಡಿ ಅಂತ ಬುರುಡೆ ಮ್ಯಾನ್ ಚಿನ್ನಯ್ಯ ಮನವಿ ಮಾಡಿಕೊಂಡಿದ್ದಾರೆ. 5 ವಿರುದ್ಧ ಪೊಲೀಸ್ ಠಾಣೆಗೆ ಒಂದು ದೂರು ಕೂಡ ಕೊಟ್ಟಿದ್ದಾರೆ. ಮಾಸ್ಕ್ ಮ್ಯಾನ್ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣವರ್, ವಿಠಲಗೌಡ, ಜಯಂತ್, ಸಮೀರ್ MD ವಿರುದ್ಧ ದೂರು ದಾಖಲು ಮಾಡಿದ್ದಾರೆ. ಯಾರ ಜೊತೆಗೆ ಸೇರಿಕೊಂಡು ಈ ಸಂಪೂರ್ಣ ಆಟ ಇವತ್ತಿನವರೆಗೆ ನಡೀತು, ಈಗ ಅವರ ವಿರುದ್ಧವೇ ಪ್ರಕರಣ ದಾಖಲಾಗಿದೆ. ಧರ್ಮಸ್ಥಳ ಗ್ರಾಮದ ಲಾಡ್ಜ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಚಿನ್ನಯ್ಯ. ಅಲ್ಲಿ ನನಗೆ ಭದ್ರತೆ ಒದಗಿಸಿಕೊಡಿ ಅಂತ ಚಿನ್ನಯ್ಯ ಮನವಿ ಮಾಡಿಕೊಂಡಿದ್ದಾರೆ. ಪತ್ನಿ ಹಾಗೂ ತಾನು ಇದೇ ಲಾಡ್ಜ್ನಲ್ಲಿ ವಾಸ ಮಾಡ್ತಾ ಇರ್ತೀವಿ, ಹೀಗಾಗಿ ನಮಗೆ ಭದ್ರತೆ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಬೆಳತಂಗಡಿ ಪೊಲೀಸ್ ಠಾಣೆಗೆ ಮನವಿ ಮಾಡಿಕೊಂಡಿದ್ದಾರೆ ಬುರುಡೆ ಮ್ಯಾನ್. ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಕೂಡ ದಾಖಲು ಮಾಡಿದ್ದಾನೆ ಬುರುಡೆ ಚಿನ್ನಯ್ಯ. ಜೀವ ಬೆದರಿಕೆ ಇದೆ ನನಗೆ, ಹೀಗಾಗಿ ರಕ್ಷಣೆ ಕೊಡಿ ಅಂತ ಬುರುಡೆ ಚಿನ್ನಯ್ಯ ಕೇಳಿದ್ದಾರೆ. 5 ಜನರ ವಿರುದ್ಧ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣವರ್, ವಿಠಲಗೌಡ, ಜಯಂತ್ T, ಸಮೀರ್ MD ವಿರುದ್ಧ ದೂರು ದಾಖಲು ಮಾಡಿದ್ದಾರೆ. ಧರ್ಮಸ್ಥಳ ಗ್ರಾಮದ ಲಾಡ್ಜ್ನಲ್ಲಿ ಈಗ ವಾಸ್ತವ್ಯ ಹೂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬುರುಡೆ ಮ್ಯಾನ್ ಚಿನ್ನಯ್ಯ ಹೇಳಿದ್ದು ಎಲ್ಲ ಬುರುಡೆ ಕಥೆಗಳು ಅಂತ ಗೊತ್ತಾಯಿತು. ಅದಾದ ನಂತರ ಬುರುಡೆ ಮ್ಯಾನ್ ಅರೆಸ್ಟ್ ಕೂಡ ಆಗಿದ್ರು. ಇನ್ನು ಈ ಸಂಪೂರ್ಣ ಕಪೋಕಲ್ಪಿತ ಕಥೆಗಳಿಗೆ ಸಂಬಂಧಪಟ್ಟಂತೆ ಬುರುಡೆ ಚಿನ್ನಯ್ಯನನ್ನು ತನಿಖೆ ಕೂಡ ಮಾಡಲಾಯಿತು, ವಿಚಾರಣೆ ಮಾಡಲಾಯಿತು. ಇದಾದ ನಂತರ ಕಸ್ಟಡಿಯಲ್ಲೂ ಕೂಡ ಇದ್ದರು. ಇನ್ನು ಸಂಪೂರ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ನೀಡಬೇಕು ಅಂತ ಜಾಮೀನು ಅರ್ಜಿ ಕೂಡ ಸಲ್ಲಿಕೆ ಮಾಡಿದ್ರು. ಜಾಮೀನು ಕೂಡ ಸಿಕ್ಕಿತ್ತು. ಆದರೆ ಯಾರೊಬ್ಬರೂ ಕೂಡ ಬುರುಡೆ ಮ್ಯಾನ್ ಚಿನ್ನಯ್ಯನಿಗೆ ಜಾಮೀನು ಕೊಡೋದಕ್ಕೆ ಬರಲೇ ಇಲ್ಲ. ಹೀಗಾಗಿ ಆ ಬಾಂಡ್ನ ಒಂದು ಪ್ರಕ್ರಿಯೆ ಕೂಡ ಇತ್ತು, ಅದನ್ನು ಪೂರೈಕೆ ಮಾಡಿ ಈಗಾಗಲೇ ಜೈಲಿನಿಂದ ಹೊರಗಡೆ ಕೂಡ ಬಂದಿದ್ದಾರೆ. ಆದರೆ ಈಗ ಬುರುಡೆ ಮ್ಯಾನ್ ಚಿನ್ನಯ್ಯನಿಗೆ ರಕ್ಷಣೆ ಇಲ್ಲ ಅಂತ ಗೋಗರಿತಾ ಇದ್ದಾನೆ. ಜೊತೆಗೆ ಪೊಲೀಸ್ ಠಾಣೆಗೆ ಒಂದು ಪ್ರಕರಣ ಕೂಡ ದಾಖಲು ಮಾಡಿದ್ದಾರೆ. ಈವರೆಗೆ ಯಾರ ಜೊತೆ ಸೇರಿಕೊಂಡು ಬುರುಡೆ ಇದೆ, ಅಸ್ಥಿ ಪಂಜರ ಇದೆ, 100 ಶವಗಳು ಅಂತ ಕತೆ ಕಟ್ತಾ ಇತ್ತು ಬುರುಡೆ ಮ್ಯಾನ್. ಈಗ ಅದೇ ಬುರುಡೆ ಮ್ಯಾನ್ ಚಿನ್ನಯ್ಯ 5 ಜನರ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದಾರೆ.